ಒಬ್ಬ ರೈತನಿಗೂ ನೀವು ಈ ತರ ಮೋಸ ಮಾಡಿದ್ರೆ ರೈತರು ವಿಷ ಕುಡಿದೆ ಇನ್ನೇನೋ ಮಾಡ್ತಾರೆ. ರೈತರ ಕಷ್ಟ ಗೊತ್ತಿಲ್ಲ, ರೈತರ ಕಷ್ಟ ಗೊತ್ತಿಲ್ಲ ಅಂತಾರೆ. ನಿಮ್ಗೆ ಇವತ್ತೇ ದಿನ ಮಾಡಿದ್ದ ಹೇಳ್ಕೋಬಾರ್ದು. ನಾನು ಕನಿಷ್ಠ ಪಕ್ಷ 2-2.5 ಕೋಟಿ ರೂಪಾಯಿ ದುಡ್ಡು ಬೇಕಲ್ಲ. ರೈತರ ಪರವಾಗಿ ಹೆಂಗ್ ಮಾತಾಡಿದಾರೆ ಇವರು, ಹಂಗೆ ನಮ್ ಡಿ ಬಾಸ್ ದರ್ಶನ್ ಬಗ್ಗೆ ಹೇಳಿದ್ದಾರೆ. ನೋಡಿ ಯಾವ ತರ ನಮ್ ಡಿ ಬಾಸ್ ಬಗ್ಗೆ ಹೇಳಿದಾರೆ. ನಮ್ ಡಿ ಬಾಸ್ ಇದ್ರೆ ಸರ್, ನಮ್ ತಾಯಿಗೂ ಹೇಳ್ತೀನಿ ಕೇಳಿ, ಅವ್ರು ಬಂದಿರೋ ಸಪೋರ್ಟ್ ನಿಂತಿರೋರು ಇವತ್ತು. ನೋಡಿ ಯಾವ ತರ ನಮ್ ಡಿ ಬಾಸ್ ಬಗ್ಗೆ ಹೇಳಿದಾರಂತ. ರೈತರ ಪರವಾಗಿ ಬಂದು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ರು. ಅದೇ ನಮ್ ಡಿ ಬಾಸ್ ಇದ್ರೆ ಸರ್, ನಮ್ ತಾಯಿಗೂ ಹೇಳ್ತೀನಿ ಕೇಳಿ, ಅವ್ರು ಬಂದಿರೋ ಸಪೋರ್ಟ್ ನಿಂತಿರೋರು ಇವತ್ತು. ಓಕೆನಾ? ಅವ್ರು ಒಂದು ಮಾತು ಹೇಳಿದ್ರೆ ರೈತನೇ ದೇಶದ ಬೆನ್ನೆಲುಬು ಅಂತ. ಅವ್ರು ಬಂದು ನಿಂತಿರೋರು ಇವತ್ತು. ಅವ್ರಿಲ್ಲ, ಅವ್ರ ಅಭಿಮಾನಿಗಳೇ ನಾವು ಬಂದು ನಿಂತಿದ್ದೀವಿ. ಅದಾಯ್ತಾ? ಓಟ್ ಹಾಕಿ ನಿಮ್ಮನ್ನ ಸೀಟಲ್ಲಿ ಕುಂಡ್ರಿಸಿದೀವಿ ಅಂದ್ರೆ ನಿಮ್ಮನ್ನ ಅದೇ ಸೀಟಿಂದ ಕೆಳಗಡೆ ಇಳಿಸೋದು ನಮ್ಗೆ ದೊಡ್ಡ ವಿಷಯನೇ ಅಲ್ಲ. ಯಾರು ಬೇಕೋ ಅವ್ರನ್ನ ಕರ್ಕೊಂಡ್ ಬಂದು ಸೀಟಲ್ಲಿ ಕುಂಡ್ರಿಸ್ತೀವಿ. ನಮ್ ರೈತರಿಗೆ ಯಾರು ಒಳ್ಳೇದ್ ಮಾಡ್ತಾರೋ ಅಂತವ್ರಿಗೆ ನಾವು ಓಟ್ ಹಾಕಿ ಬೆಂಬಲ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಬೇಕಾದ್ರೆ ಆಗ್ಲಿ ನಮ್ಮಲ್ಲಿ ಸುಮಾರು ಜನ ಕಲಾವಿದರಾಗ್ಲಿ, ನನಗೆ ವರ್ಷಕ್ಕೆ ನಾನು ಹೇಳ್ತಾ ಇದ್ದೀನಿ, ವರ್ಷಕ್ಕೆ ನನಗೆ ಕನಿಷ್ಠ ಪಕ್ಷ 2-2.5 ಕೋಟಿ ರೂಪಾಯಿ ದುಡ್ಡು ಬೇಕಲ್ಲ. LKG ಸ್ಟೂಡೆಂಟ್ ಇಂದ ಹಿಡಿದು ಡಾಕ್ಟರ್ ಸ್ಟೂಡೆಂಟ್ ವರ್ಗು ನಮ್ಮ ಮನೆ ಹತ್ರ ಬರ್ತಾರಣ. ಅವ್ರನ್ನ ನೋಡ್ತೀರಣ. ನನ್ನ ಕೈಲಾಗಿದ್ ಸಹಾಯ ನಾನು ಮಾಡ್ತೀರಣ. ಕಾರಣಕ್ಕೆ ಅವ್ನು ಬಂದು ನಮ್ಗೆ ಏನೇ ಮಾಡಿದ್ರೆ ನಾವು ಭೂಮಿ ಬಿಟ್ಕೊಳ್ಳಲ್ಲ, ನಿದ್ದೆ ಹೇಳೋದು. ಅವ್ನು ಇವತ್ತು ಭೂಮಿ ಇಸ್ಕೊಬಿಟ್ಟು ನಮ್ಗೆ ದುಡ್ಡು ಕೊಟ್ಬಿಡ್ತಾನೆ. ಇವತ್ತು ಇಚ್ಛೆ ಬಿಡ DK ಶಿವಕುಮಾರ್ ಬಂದು ಕಾಸು ಕೊಡ್ತಾನ. ಸರ್, ಒಬ್ಬ ಚಲನಚಿತ್ರ ನಟ ಬಂದು ನಿಂತ್ರೆ ಎಷ್ಟು ಸಾವಿರ ಜನ ಬಂದು ನಿಂತ್ಕೊಂತಾರೆ ಗೊತ್ತಾ? ಅವ್ರ ಹಿಂದೆ ಅಷ್ಟು ಜನ ಬಂದು ನಿಂತ್ಕೊಂಬೋದಲ್ಲ ರೈತರ ಪರವಾಗಿ. ಇವತ್ತೇನಿಲ್ಲ, 471 ದಿನ ಅವ್ರು ಕುತ್ಕೊಂಡು ಸ್ಟ್ರೈಕ್ ಮಾಡ್ತಿದ್ರೆ. ಯಾಕೆ ಇವ್ರು ಮೀಡಿಯಾ ನೋಡ್ತಾ ಇಲ್ವಾ? ಟಿವಿ ನೋಡ್ತಾ ಇಲ್ವಾ? ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ನೋಡ್ತಾ ಇಲ್ವಾ? ಪ್ರತಿಯೊಂದು ನೋಡ್ತಾ ಇರ್ತಾನೆ. ಒಬ್ಬರಾದ್ರೂ ಧ್ವನಿ ಎತ್ತಿ ಮಾತಾಡಿದಾರ? ಆದ್ರೆ ಆ ಕಲಾವಿದ ಒಬ್ನೇ ರೀ, ಅದೆಲ್ಲ ಯೋಚನೆ ಮಾಡಿಲ್ದೆ ಬರೋನು ಒಬ್ನೇ. ಅದೇ ನಮ್ ಡಿ ಬಾಸ್ ದರ್ಶನ್.